गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ತಂದೆ ತಾಯಿಯರಿಗೆ ಹಾಗೂ ಪರಿವಾರದವರಿಗೆ ಧನ್ಯವಾದಗಳು. ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮ ಋಷಿ ಮುನಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆ ಇರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಾವೆಲ್ಲರೂ ಕೂಡ 24 ಪಾಯಿಂಟ್ ಸೀಲಿಂಗ್ ಅನ್ನ ನಾವು ಮಾಡೋದನ್ನ ಹೇಗೆ ಅಂತೇಳಿ ನಾವು ಅಭ್ಯಾಸವನ್ನ ನಾವು ಮಾಡ್ತಾ ಇದ್ವಿ. ಅದರಲ್ಲಿ ನಿನ್ನೆ ನಾವು 8 ಭಾಗಗಳಿಗೆ ಯಾವ ರೀತಿಯಲ್ಲಿ ನಾವು ಹೀಲಿಂಗ್ ಮಾಡ್ಕೊಳ್ಬಹುದು ಅನ್ನೋದು ನಮಗೆ ಗೊತ್ತಾಗಿದೆ. ಇನ್ನು ಉಳಿದಿರುವಂತಹ ಪಾರ್ಟ್ಸ್ ಗಳನ್ನ ನಾವು ಹೀಲಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾವು ನೋಡೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಒಳಗಡೆ ಬಿಡಿ. ಆರಾಮವಾಗಿ ಕೂತ್ಕೊಳ್ಳಿ. ನಿಮ್ಗೆ ಎಲ್ಲಿ ಕಂಫರ್ಟ್ ಅನ್ಸುತ್ತೆ ಅಲ್ಲಿ. ಬೆನ್ನಿಗೆ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ಬೆನ್ನಿಗೆ ಸಪೋರ್ಟ್ ಅನ್ನು ಕೂಡ ನೀವು ತಗೊಳ್ಬಹುದು. ಬೆನ್ನು ನೇರವಾಗಿರ್ಲಿ. ಕೈಗಳನ್ನ ನಾವು ಚಾರ್ಜ್ ಮಾಡ್ಕೊಳ್ಳೋಣ. ಚೆನ್ನಾಗಿ ರಬ್ ಮಾಡಿಕೊಂಡು ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ತಗೊಂಡು ಬರೋಣ. ಕೈಗಳಲ್ಲಿ ಸಿಂಬಲ್ಗಳನ್ನ ಬರ್ಕೊಳ್ಳೋಣ. ಚೌಪುರೆ 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 ಸೇಹಿಕಿ 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 ಸೇಹಿಕಿ. ಚೌಪುರೆ 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 ಸೇಹಿಕಿ 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 ಸೇಹಿಕಿ. ರೇಖಿಯ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ ಪ್ರದಾನ ಮಾಡಿರಿ ಪ್ರದಾನ ಮಾಡಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿಯನ್ನ ಪ್ರದಾನ ಮಾಡಿರಿ ಪ್ರದಾನ ಮಾಡಿರಿ ಪ್ರದಾನ. ಕೈಗಳನ್ನ ಇರಿಸಿ ಹಳ್ಳದ ರೀತಿಯಲ್ಲಿ ಜೋಡಿಸ್ಕೊಂಡು ಕೈಗಳನ್ನ ಮೇಲೆ ಎತ್ತಿ. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ಏ ಈಶ್ವರ, ಏ ಪರಮೇಶ್ವರ, ನಮ್ಮೆಲ್ಲರಿಗೂ ಕೂಡ 24 ಪಾಯಿಂಟ್ಸ್ ಶರೀರದ ಭಾಗಗಳನ್ನ ಕೇಂದ್ರ ಬಿಂದುಗಳನ್ನ ಉಪಚಾರ ಮಾಡುವಂತಹ ಶಕ್ತಿಯನ್ನ ನಮಗೆ ಪ್ರದಾನ ಮಾಡಿ ಪ್ರದಾನ ಮಾಡಿ ಪ್ರದಾನ ಮಾಡುವುದು. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಬ್ರಹ್ಮಾಂಡದಿಂದ ದಿವ್ಯವಾದಂತಹ ಪವಿತ್ರವಾದಂತಹ ಅತ್ಯಂತ ಪ್ರಕಾಶಮಯವಾದಂತಹ ತೇಜಸ್ಸಿನಿಂದ ಕೂಡಿರುವಂತಹ ಆ ಪರಮಾತ್ಮನ ಪ್ರಕಾಶದ ಕಿರಣಗಳು ನಮ್ಮ ಮೇಲೆ ಹರಿಯುತ್ತಿರುವ ಹಾಗೆ ಪ್ರವಹರಿಸುತ್ತಿರುವ ಹಾಗೆ ನಾವು ನೋಡ್ತಾ ಬರಬೇಕು. ತೇಜಸ್ಸಿನಿಂದ ಕೂಡಿರುವಂತಹ ಕಾಂತಿಯಿಂದ ಕೂಡಿರುವಂತಹ ಆ ಪರಮಾತ್ಮನ ದಿವ್ಯ ಚೇತನದ ಪ್ರಕಾಶವು ಹಾಗೆ ನಮ್ಮ ಶರೀರವನ್ನೆಲ್ಲ ಕೂಡ ಸಂಪೂರ್ಣವಾಗಿ ಆವರಿಸ್ಕೊಳ್ತಾ ಬರ್ತಾ ಇದೆ. ನಮ್ಮ ಶಿರಸ್ಸಿನ ಭಾಗ, ನಮ್ಮ ಹಣೆಯ ಭಾಗ, ನಮ್ಮ ಗಂಟಲಿನ ಭಾಗ ಎಲ್ಲವೂ ಕೂಡ ಸಂಪೂರ್ಣಮಯವಾಗಿ ಆ ಪ್ರಕಾಶದಲ್ಲಿ ಮುಳುಗಿ ಹೋಗ್ತಾ ಇದೆ. ನಮ್ಮ ಭುಜಗಳು, ಕೈಗಳು, ಅಂಗೈ ಬೆರಳುಗಳೆಲ್ಲವೂ ಕೂಡ ಪ್ರಕಾಶದಿಂದ ಮುಳುಗಿ ಹೋಗ್ತಾ ಇದೆ. ಆ ಪ್ರಕಾಶ ಹಾಗೆ ನಿಧಾನವಾಗಿ ಮುಂದೆ ಸಾಗುತ್ತಾ 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 ನಮ್ಮ ಹೃದಯ ಭಾಗದಲ್ಲಿ, ನಾಭಿಯ ಭಾಗದಲ್ಲಿ, ನಾಭಿಯಿಂದ ಕೆಳಭಾಗದಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ಪರಮಾತ್ಮನ ಪ್ರಕಾಶದಿಂದ ಮುಳುಗಿ ಹೋಗಿದೆ.
ಹಾಗೆ ಆ ಪರಮಾತ್ಮನ ದಿವ್ಯ ಪ್ರಕಾಶವು ನಮ್ಮ ಬೆನ್ನಿನ ಮೂಳೆಯಲ್ಲಿ, ಸೊಂಟದ ಭಾಗ, ಸೊಂಟದ ಮೇಲ್ಭಾಗ, ಸೊಂಟದ ಕೆಳಭಾಗವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಶರೀರವೆಲ್ಲವೂ ಕೂಡ ಬೆಳಕು ಬೆಳಕು ಬೆಳಕು, ಕೇವಲ ಆ ಪರಮಾತ್ಮನ ದಿವ್ಯ ಕಾಂತಿಯ ಬೆಳಕಿನಿಂದ ತುಂಬಿ ಹೋಗ್ತಾ ಇದೆ. ಹಾಗೆ ಪ್ರಕಾಶ ಮುಂದೆ ಸಾಗುತ್ತಾ ಸಾಗುತ್ತಾ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಕಾಫ್ ಮಸಲ್ಸ್ ಗಳಲ್ಲಿ, ಮೊಣಕಾಲುಗಳಲ್ಲಿ, ಹಿಮ್ಮಡಿಗಳಲ್ಲಿ, ಪಾದದಲ್ಲಿ, ಪಾದದ ಬೆರಳುಗಳವರೆಗೂ ಕೂಡ, ಶಿರಸ್ಸಿನ ತುದಿಯ ಭಾಗದಿಂದ ಕಾಲಿನಲ್ಲಿರುವಂತಹ ಕೊನೆಯ ತುದಿಯವರೆಗೂ ಕೂಡ ಸಂಪೂರ್ಣವಾಗಿ ಪ್ರಕಾಶ ಪ್ರಕಾಶ ಪ್ರಕಾಶ, ಆ ತೇಜಸ್ಸಿನಿಂದ ಕೂಡಿದಂತಹ ಪ್ರಕಾಶಮಯವಾಗಿದ್ದೇವೆ. ಪ್ರಕಾಶದಲ್ಲಿ ಮುಳುಗಿ ಹೋಗುತ್ತೇವೆ, ಪ್ರಕಾಶದಲ್ಲಿ ಮುಳುಗಿ ಹೋಗುತ್ತೇವೆ, ಪ್ರಕಾಶದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ನಮ್ಮ ಸುತ್ತಲೂ ಕೂಡ ವೃತ್ತಾಕಾರದಲ್ಲಿ ನಮ್ಮ ಆಭಾಮಂಡಲವು ಸೂರ್ಯನ ಕಾಂತಿಯಂತೆ, ಸೂರ್ಯ ತನ್ನ ಕಿರಣಗಳನ್ನು ಹೇಗೆ ಹರಡ್ತಾನೆ ಹಾಗೆ ಕಿರಣಗಳು ಹರಡ್ತಾ. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ನಿಮಗೆ ವಿಶ್ವಾಸವಿರುವಂತಹ, ನಂಬಿಕೆ ಇರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ನೀವು ಧನ್ಯವಾದಗಳನ್ನ ಅರ್ಪಿಸಿ. ಹಾಗೆ ತಿಳಿದೋ ತಿಳಿದೇನೋ ನಮ್ಮಿಂದ ಬೇರೆಯವರಿಗೆ ನಕಾರಾತ್ಮಕ ಶಕ್ತಿ ಉಂಟಾಗಿದ್ರೆ, ಅವರಿಗೆ ನೋವು ಉಂಟಾಗಿದ್ರೆ, ದುಃಖ ಉಂಟಾಗಿದ್ರೆ, ತೊಂದರೆ ಉಂಟಾಗಿದ್ರೆ, ಅಗೌರವವಾಗಿದ್ರೆ, ಅಪಮಾನಗಳಾಗಿದ್ರೆ, ನಮ್ಮಿಂದ ಅವರ ಮನಸ್ಸಿಗೆ ತುಂಬಾ ದುಗುಡವಾಗಿದ್ರೆ, ದುಮ್ಮಾನಗಳಾಗಿದ್ರೆ, ನಾವು ಅವರ ಹತ್ರ, ಎಲ್ಲ ದಿವ್ಯ ಆತ್ಮಗಳ ಹತ್ರ ನಾನು ಕ್ಷಮೆಯನ್ನ ಕೇಳ್ತೇವೆ. ಎಲ್ಲ ದಿವ್ಯ ಆತ್ಮಗಳು ನನ್ನನ್ನ ಕ್ಷಮಿಸಿರಿ. ಹಾಗೆ ನಮ್ಮ ಮೇಲೆ ನಮಗೂ ಕೂಡ ಅವಮಾನಗಳಾಗಿದ್ರೆ, ದುಃಖಗಳಾಗಿದ್ರೆ, ನೋವು ಉಂಟಾಗಿದ್ರೆ, ತೊಂದರೆಗಳಾಗಿದ್ರೆ, ಅಪಮಾನಗಳಾಗಿದ್ರೆ, ಅಗೌರವಗಳಾಗಿದ್ರೆ, ದುಮ್ಮಾನಗಳಾಗಿದ್ರೆ, ತಿಳಿದೋ ತಿಳಿದೆನೋ ನಮ್ಗೆ ಇದನ್ನೆಲ್ಲ ಉಂಟು ಮಾಡಿದಂತಹ ಆ ದಿವ್ಯ ಆತ್ಮಗಳಿಗೂ ಕೂಡ ನಾವು ಕ್ಷಮೆಯನ್ನ ಕೊಡೋಣ. ಈಗ ನಿಮ್ಮ ಕೈಗಳನ್ನ ಸೋಲಾರ್ ಪ್ಲೆಕ್ಸಸ್ ಅಂತೆ 9ನೇ ಕೇಂದ್ರ ಬಿಂದುವಾದಂತ ಶರೀರದ, ಅಂದ್ರೆ ನಮ್ಮ ನಾಭಿಯಲ್ಲಿ ಎರಡೂ ಕೈಗಳನ್ನ ಅಲ್ಲಿ ಇಟ್ಕೊಳ್ಳಿ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನಮ್ಮ ಮಣಿಪುರ ಚಕ್ರದಲ್ಲಿ, ಮಣಿಪುರ ಚಕ್ರದ ಭಾಗದಲ್ಲಿ, ಅದರ ಸುತ್ತಮುತ್ತ, ಅದರ ಅಕ್ಕಪಕ್ಕದಲ್ಲಿರುವಂತ ಎಲ್ಲ ಅಂಗಾಂಗಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶ ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ, ಫ್ಯಾಕ್ಟ್ರಿಯಲ್ಲಿ ಹೇಗೆ ಹೊಗೆ ಹೋಗುತ್ತಲ್ಲ ಆ ರೀತಿಯಾಗಿ ಕಪ್ಪು 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 ಬಣ್ಣದಲ್ಲಿ ಹೊಗೆಯ ರೂಪದಲ್ಲಿ ನಕಾರಾತ್ಮಕ ಶಕ್ತಿಗಳು ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇವೆ. ನಮ್ಮ ಕೈ ಬ್ರಹ್ಮಾಂಡದಿಂದ ನಿಮ್ಮ ಶರೀರದಲ್ಲಿ, ನಿಮ್ಮ ಶರೀರದಿಂದ ನಿಮ್ಮ ಕೈಗಳ ಮುಖಾಂತರ ಆ ಪರಮಾತ್ಮನ ತೇಜಸ್ಸಿನ ಆ ಪ್ರಕಾಶದ ಕಿರಣಗಳು ಮಣಿಪುರ ಚಕ್ರದಲ್ಲಿ, ನಾಭಿಯ ಚಕ್ರದಲ್ಲಿರುವಂತಹ ಎಲ್ಲ ಮಾಂಸಖಂಡಗಳಲ್ಲಿ, ಅಲ್ಲಿರುವಂತಹ ತ್ವಚೆಗಳಲ್ಲಿ, ಸ್ಕಿನ್ ಅಲ್ಲಿ, ಬ್ಲಡ್ ಸೆಲ್ಸ್ ಗಳಲ್ಲಿ, ನರವ್ಯೂಹಗಳಲ್ಲಿ, ಸ್ನಾಯುಗಳಲ್ಲಿ, ಮಾಂಸಖಂಡಗಳಲ್ಲೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ಸ್ಥಾಪನೆ ಆಗ್ತಾ ಇದೆ. ಪ್ರಕಾಶದಲ್ಲಿ ತುಂಬುತ್ತಾ ಇದೆ. ಸಂಪೂರ್ಣವಾಗಿ ಅಲ್ಲಿರುವಂತಹ ಭಾಗಗಳಲ್ಲಿ ಅಕ್ಕ ಪಕ್ಕ ಸುತ್ತ ಮುತ್ತ ಎಲ್ಲ ಅಂಗಾಂಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಆ ಪರಮಾತ್ಮನ ಪ್ರಕಾಶವು, ತೇಜಸ್ಸು
ದಿವ್ಯ ಶಕ್ತಿಯಲ್ಲಿ ಸ್ಥಾಪನೆ ಆಗ್ತಾ ಇದೆ. ನಾಭಿ ಚಕ್ರ ಸ್ವಲ್ಪ ಕೆಳಗಡೆ ಬರುವಂತದ್ದು. ಹರ ಚಕ್ರನ ಹಾಗೆ ನಮ್ಮ ಪ್ರಾಣ ಚಕ್ರ ಅದೇ ಅಲ್ಲೇ ಬರುತ್ತೆ, ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಷ್ಟು. ಅಲ್ಲಿ ಕೂಡ ಅಲ್ಲಿ ಬಂತು ಹರ ಚಕ್ರದಲ್ಲಿ, ಪ್ರಾಣ ಚಕ್ರದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಹರ ಚಕ್ರ, ಪ್ರಾಣ ಚಕ್ರ, ರೂಟ್ ಚಕ್ರಗಳಲ್ಲಿ ಅಲ್ಲಿರುವಂತ ಎಲ್ಲ ನರಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ, ಬ್ಲಡ್ ಸೆಲ್ಗಳಲ್ಲಿ, ತ್ವಚೆಗಳಲ್ಲಿ, ಅಲ್ಲಿರುವಂತ ಓವರಿಯಸ್ಗಳಲ್ಲಿ ಎಲ್ಲಾ ಕಡೆಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವೆಲ್ಲವೂ ಕೂಡ ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ಹರ ಚಕ್ರ, ಪ್ರಾಣ ಚಕ್ರ, ರೂಟ್ ಚಕ್ರದಲ್ಲಿ ಅದರ ಅಕ್ಕ ಪಕ್ಕ ಸುತ್ತ ಮುತ್ತ ಎಲ್ಲಾ ಭಾಗಗಳಲ್ಲಿಯೂ ಕೂಡ ಆ ಪರಮಾತ್ಮನ ದಿವ್ಯ ಶಕ್ತಿಯಲ್ಲಿ ಸ್ಥಾಪನೆ ಆಗ್ತಾ ಇದೆ. ಎಲ್ಲವೂ ಕೂಡ ಪ್ರಕಾಶ ಪ್ರಕಾಶ, ಬೆಳಕು 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 ಪ್ರಜ್ವಲಿಸ್ತಾ ಇದೆ. ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿ ಕೂಡ ಆ ಪರಮ ದಿವ್ಯ ಚೈತನ್ಯದ ಶಕ್ತಿಯಲ್ಲಿ ಸ್ಥಾಪನೆ ಆಗ್ತದೆ. ಈಗ ನಿಧಾನವಾಗಿ ಒಂದು ಕೈಯನ್ನ ನಮ್ಮ ಲಂಗ್ಸ್ ಶ್ವಾಸಕೋಶದಲ್ಲಿ ತಗೊಂಡಿರ್ಬೇಕು. ಈಗ ಮತ್ತೊಂದು ಕೈಯನ್ನ ನಮ್ಮ ಶ್ವಾಸಕೋಶದಲ್ಲಿ, ಶ್ವಾಸಾಂಗ ವ್ಯೂಹದಲ್ಲಿ ಅಕ್ಕ ಪಕ್ಕ ಸುತ್ತ ಮುತ್ತ ಎಲ್ಲ ಕಡೆ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶ ಅಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ಶ್ವಾಸಕೋಶದಲ್ಲಿರುವಂತ ಎಲ್ಲ ವಿರೋಧಗಳನ್ನು, ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನ ಹೊತ್ತು ಬ್ರಹ್ಮಾಂಡದಲ್ಲಿ ಸಾಕ್ತಾ ಇದೆ. ಶ್ವಾಸಕೋಶದಲ್ಲಿರುವಂತಹ ಗೂಡುಗಳಲ್ಲಿ, ಶ್ವಾಸ ನರಗಳಲ್ಲಿ, ಕೋಶಗಳಲ್ಲಿ, ಚೀಲಗಳಲ್ಲಿ, ಲಂಗ್ಸ್ ಪೈಪಲ್ಲಿ, ಸ್ನಾಯುಗಳಲ್ಲಿ, ಮಾಂಸಖಂಡಗಳಲ್ಲಿ, ಬ್ಲಡ್ ಸೆಲ್ಸ್ಗಳಲ್ಲಿ, ತ್ವಚೆಗಳಲ್ಲಿ ಎಲ್ಲ ಅಣು ಅಣುವಿನಲ್ಲಿ, ಕಣಗಳಲ್ಲಿ ಪರಮಾತ್ಮನ ಆ ದಿವ್ಯ ಚೈತನ್ಯದ ಶಕ್ತಿ ಸ್ಥಾಪನೆ ಆಗ್ತಾ ಇದೆ. ಅಲ್ಲಿರುವಂತ ಎಲ್ಲ ವಿರೋಧಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ಎಲ್ಲವೂ ಕೂಡ ಶುದ್ಧಿಯಾಗಿ ಬೆಳಕು 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 ಸ್ಥಾಪನೆ ಆಗ್ತಾರೆ. ಅಲ್ಲಿಂದ ಸ್ವಲ್ಪ ಕೆಳಗೆ ನಮ್ಮ ಲಿವರ್ ಅಲ್ಲಿ ಒಂದು ಕೈಯನ್ನ ತಗೊಂಡ್ಬರ್ಬೇಕು. ಮತ್ತೊಂದು ಕೈಯನ್ನ ನಿಧಾನವಾಗಿ ತಗೊಂಡ್ಬರ್ಬೇಕು ನಮ್ಮ ಹೊಟ್ಟೆ ಹತ್ರ ಲಿವರ್ ಭಾಗದಲ್ಲಿ. ನಮ್ಮ ಲಿವರ್ ಮತ್ತೆ ಸ್ಪೈನ್ ಅಲ್ಲಿ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅದರ ಸುತ್ತ ಮುತ್ತ ಅಕ್ಕ ಪಕ್ಕ ಕಂಪ್ಲೀಟ್ ಆಗಿ ನಮ್ಮ ಲಿವರ್ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನಮ್ಮ ಕೈಗಳಿಂದ ಹರಿದು ಬರ್ತಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಅಲ್ಲಿ ಹೋಗಿ ಲೇಸರ್ ಕಿರಣಗಳಂತೆ ಆ ಒಂದು ಲಿವರ್ ಭಾಗದಲ್ಲಿ ಹೋಗಿ ಅಂಗಾಂಗದ ಒಳಗಡೆ ಹೋಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಕಪ್ಪು
ವಿಲೀನ ಆಗ್ತಾ ಇದೆ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶ ಬೆಳಕು 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 ಅದು ಸ್ಥಾಪನೆ ಆಗ್ತಾ ಇದೆ. ಸ್ನಾಯುಗಳಲ್ಲಿ, ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ಬ್ಲಡ್ ಸೆಲ್ಸ್ ಗಳಲ್ಲಿ, ನರಗಳಲ್ಲಿ, ಅಲ್ಲಿರುವಂತಹ ಸ್ಕಿನ್ ತ್ವಚೆಗಳಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆ ಪರಮಾತ್ಮನ ದಿವ್ಯ ಶಕ್ತಿಯು ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಈಗ ನಿಧಾನವಾಗಿ ಒಂದು ಕೈಯನ್ನು ತಗೊಂಡು ನಮ್ಮ ಸಣ್ಣ ಕರಳು, ದೊಡ್ಡ ಕರಳು, ನೋಡ್ತಾ ಬಂದಿದ್ದು ನಿಮ್ಮ ಸಣ್ಣ ಕರಳು, ದೊಡ್ಡ ಕರಳಿನಲ್ಲಿರುವಂತಹ ಎಲ್ಲ ಅದರ ಸುತ್ತ ಮುತ್ತ ಅಕ್ಕ ಪಕ್ಕದಲ್ಲಿರುವಂತಹ ಎಲ್ಲ ಅಂಗಾಂಗಗಳೆಲ್ಲವೂ ಕೂಡ ಅಲ್ಲಿರುವಂತಹ ಎಲ್ಲ ವಿರೋಧಗಳು, ನಕಾರಾತ್ಮಕ ಶಕ್ತಿಗಳು, ಅಡೆತಡೆಗಳು ಎಲ್ಲದೂ ಕೂಡ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ಅಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ನಿಂತ್ಕೊಂಡು ಹೋಗ್ತಾ ಇದೆ, ವಿಲೀನ ಆಗ್ತಾ ಇದೆ. ಎಲ್ಲ ವಿರೋಧಗಳೆಲ್ಲವೂ ಕೂಡ ಶುದ್ಧಿಯಾಗಿ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಪರಮಾತ್ಮನ ಬೆಳಕು ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಪವಿತ್ರವಾದಂತಹ, ದಿವ್ಯಮಯವಾದಂತಹ, ಅದ್ಭುತವಾದಂತಹ ಪರಮಾತ್ಮನ ದಿವ್ಯ ಶಕ್ತಿಯು ನಮ್ಮ ಸಣ್ಣ ಕರಳು, ದೊಡ್ಡ ಕರಳು, ಅಕ್ಕ ಪಕ್ಕ ನರಗಳಲ್ಲಿ, ಮಾಂಸಖಂಡಗಳಲ್ಲಿ, ಅಲ್ಲಿರುವಂತಹ ನರಗಳಲ್ಲೆಲ್ಲ ಕೂಡ ಕರಳಿನ ಭಾಗದಲ್ಲೆಲ್ಲವೂ ಕೂಡ ಬ್ಲಡ್ ಸೆಲ್ಸ್ ಗಳಲ್ಲಿ, ನರಗಳಲ್ಲಿ, ಮಾಂಸಖಂಡಗಳಲ್ಲಿ, ವ್ಯೂಹಗಳಲ್ಲಿ ಸಂಪೂರ್ಣವಾಗಿ ಕಣ ಕಣಗಳಲ್ಲಿ, ಅಣುವಿನಲ್ಲಿ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ತುಂಬಿ ಹೋಗ್ತಾ ಇದೆ. ಬೆಳಕು 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 ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯದ ಕಿರಣಗಳು ಅಲ್ಲಿ ಸ್ಥಾಪನೆ ಸಂಪೂರ್ಣವಾಗಿ ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಈಗ ನಮ್ಮ ಕಾಲಿನ ಜಾಯಿಂಟ್ಸ್ ಗಳು ಅಂತ ಹೇಳಿದ್ರೆ ನಮ್ಮ ಕೆಳಗಡೆ ತೊಡೆಯ ಹತ್ರ ಜಾಯಿಂಟ್ಸ್ ಬರುತ್ತಲ್ಲ, ಅಲ್ಲಿ ನೀವು ಕೈಗಳನ್ನ ಇಟ್ಕೊಳ್ಬೇಕು. ಸೊಂಟದ ಭಾಗ ಮತ್ತೆ ಕಾಲು ಎಲ್ಲವೂ ಕೂಡ ಜಾಯಿಂಟ್ ಆಗುತ್ತಲ್ಲ, ಮೇನ್ ತೊಡೆಯ ಭಾಗದಲ್ಲಿ ನಾವು ಕೈಗಳನ್ನು ಇಟ್ಕೊಂಡು ಅಲ್ಲಿ ನಾವು ಏನ್ ಮಾಡ್ಬೇಕು, ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಅವಿರೋಧಗಳು, ಅಡೆತಡೆಗಳು ಏನಿದೆ ಎಲ್ಲವೂ ಕೂಡ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಪ್ರಕಾಶವನ್ನು ಸ್ಥಾಪನೆ ಆದ ತಕ್ಷಣ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಅವಿರೋಧಗಳು, ಅಡೆತಡೆಗಳು ಎಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಅಲ್ಲಿರುವಂತಹ ಮೂಳೆಗಳಲ್ಲಿ, ಜಾಯಿಂಟ್ಸ್ ಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ, ತ್ವಚೆಗಳಲ್ಲಿ, ಅಣುವಿನಲ್ಲಿ, ಕಣಗಳಲ್ಲಿ, ಬ್ಲಡ್ ಸೆಲ್ಸ್ ಗಳಲ್ಲಿ, ನರ ವ್ಯೂಹಗಳಲ್ಲಿ ಎಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ಸ್ಥಾಪನೆ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ತುಂಬಿ ಹೋಗ್ತೇವೆ. ಅತ್ಯಂತ ದಿವ್ಯಮಯವಾದ ಪ್ರಕಾಶವು ಅಣುಗಳು, ಕಣಗಳೆಲ್ಲವೂ ಕೂಡ ಪ್ರಜ್ವಲಿಸ್ತಾ ಇದ್ದೇವೆ. ಅಲ್ಲಿರುವಂತ ಎಲ್ಲ ಓವರಿಯಸ್ ಗಳಾಗಿರ್ಬಹುದು, ಅಂಡಾಣುಗಳಾಗಿರ್ಬಹುದು, ಎಲ್ಲ ಭಾಗಗಳಲ್ಲಿ ಕೂಡ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದ್ದೇವೆ. ಈಗ ನಿಧಾನವಾಗಿ ಒಂದು ಕೈಯನ್ನ ನಮ್ಮ
ಶೋಲ್ಡರ್ ಮೇಲೆ, ಹಾಗೆ ಮತ್ತೊಂದು ಕೈಯನ್ನ ಶೋಲ್ಡರ್ ಮೇಲೆ ತರಬೇಕು. ನಿಧಾನವಾಗಿ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವು ನಮ್ಮ ಎರಡೂ ಭುಜಗಳಲ್ಲಿ ಪ್ರಕಾಶವು ತುಂಬುತ್ತಾ ಇದೆ. ಅಲ್ಲಿರುವಂತೆ ಎಲ್ಲ ವಿರೋಧಗಳಾಗಿರ್ಬೋದು, ನಕಾರಾತ್ಮಕ ಶಕ್ತಿಗಳು, ಅಡೆತಡೆಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನಿಮ್ಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ ಹಾಗೆ ಮಾಡಿ. ಅಲ್ಲಿ ಜಾಯಿಂಟ್ಸ್ ಗಳಲ್ಲಿ, ಮೂಳೆಗಳಲ್ಲಿ, ನರಗಳಲ್ಲಿ, ಸ್ನಾಯುಗಳಲ್ಲಿ, ಮಸಲ್ಸ್ ಗಳಲ್ಲಿ, ಜಾಯಿಂಟ್ ಗಳಿರುವಂತದ್ದು, ಸಂಧಿಗಳಲ್ಲಿ, ಎಲ್ಲಾ ಕಡೆಗೂ ಕೂಡ ನರಗಳಲ್ಲಿ, ಬ್ಲಡ್ ಸೆಲ್ಸ್ ಗಳಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವು ನಮ್ಮ ಭುಜಗಳಲ್ಲಿ ಸ್ಥಾಪನೆ ಆಗ್ತಾ ಇದೆ. ಕೆಲವರಿಗೆ ವೈಬ್ರೇಷನ್ ಆಗುತ್ತೆ, ಕೆಲವರಿಗೆ ತಣ್ಣನೆ ಅನುಭವ ಆಗ್ತಾ ಇರುತ್ತೆ, ಕೆಲವರಿಗೆ ಎಲ್ಲವೂ ಕೂಡ ಫೀಲಿಂಗ್ಸ್, ಅನುಭವಗಳಾಗ್ತಾ ಇರುತ್ತೆ. ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವು ಕೈಗಳಿಂದ ಹರಿದು ಎರಡೂ ಭುಜಗಳಲ್ಲೂ ಕೂಡ ಉಪಚಾರವಾಗ್ತಾ ಇದೆ. ಅದ್ಭುತವಾದಂತಹ ಅನುಭವ ನಮ್ಮಗಳಿಗೆ ಆಗ್ತಾ ಇದೆ. ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶದಿಂದ ಸಂಪೂರ್ಣವಾಗಿ ಅಣುವಿನಲ್ಲಿ ಕಣ ಕಣಗಳೆಲ್ಲವೂ ಕೂಡ ಚೈತನ್ಯಮಯವಾಗಿದೆ. ಈಗ ನಿಧಾನವಾಗಿ ಒಂದು ಕೈಯನ್ನ ನಿಮ್ಮ ಬೆನ್ನಿನ ಹಿಂದಿರುವ ಕಿಡ್ನಿಯಲ್ಲಿ ತರಬೇಕು. ಹಿಂದೆಗಡೆ ಕಿಡ್ನಿ ಹತ್ರ ಒಂದು ಕೈಯನ್ನ ತಗೊಂಡು ಬನ್ನಿ. ನಿಧಾನವಾಗಿ ಇವಾಗ ಮತ್ತೊಂದು ಕೈಯನ್ನ ತಗೊಂಡು ಕಿಡ್ನಿಯ ಅಕ್ಕ ಪಕ್ಕ ಸುತ್ತ ಮುತ್ತ ಎಲ್ಲ ಕಡೆಗೂ ಕೂಡ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ, ಅಡೆ ತಡೆಗಳು, ಅವಿರೋಧಗಳು, ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯಂತೆ ನಿಮ್ಮ ಕೈಗಳಿಂದ ಹರಿದು ಬರ್ತಿರುವಂತಹ ಪರಮಾತ್ಮನ ಪ್ರಕಾಶದ ಬೆಳಕಿನಿಂದ ಸಂಪೂರ್ಣವಾಗಿ ಅದು ಶುದ್ಧಿಯಾಗ್ತಾ ಇದೆ. ಅಲ್ಲಿರುವಂತಹ ಕಿಡ್ನಿಯ ಭಾಗಗಳು, ಅಲ್ಲಿರುವಂತಹ ನೆಫ್ರಾನ್ಗಳು, ಅಲ್ಲಿರುವಂತಹ ಭಾಗಗಳು ಎಲ್ಲ ನಿಮ್ಮ ಕಿಡ್ನಿಯ ಚಿತ್ರ ನಿಮ್ ಕಣ್ಣು ಮುಂದೆ ಬರ್ತಾ ಇರ್ಬೇಕು. ಅಲ್ಲಿ ಬ್ಲಡ್ ಅನ್ನೆಲ್ಲ ಪ್ಯೂರಿಫಿಕೇಶನ್ ಮಾಡುವಂಥದ್ದು, ವಾಟರ್ ಎಲ್ಲನೂ ಕೂಡ ಪ್ಯೂರಿಫಿಕೇಶನ್ ಮಾಡುವಂಥದ್ದು ಎಲ್ಲ ಕೂಡ, ನರಗಳೆಲ್ಲವೂ ಕೂಡ, ಅಡ್ರಿನಲ್ ಗ್ರಂಥಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಬಗೆಯ ರೀತಿ ವಿಲೀನ ಆಗ್ತಾ ಇದೆ. ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವಾಗಿ ಸ್ಥಾಪನೆ ಆಗ್ತಾ ಇದೆ. ಅದಾದ ನಂತರ ನಿಮ್ಮ ಲೋವರ್ ಬ್ಯಾಕ್, ಸೊಂಟದ ಕೆಳಭಾಗದಲ್ಲಿ ನಿಧಾನವಾಗಿ ಒಂದು ಕೈಯನ್ನ ತಗೊಂಡು ಬನ್ನಿ. ಅದಾದ ನಂತರ ಇನ್ನೊಂದು ಕೈಯನ್ನ ತಗೊಂಡು ಬನ್ನಿ. ಸೊಂಟದ ಕೆಳಭಾಗದಲ್ಲಿರುವಂತ ಎಲ್ಲ ಮಾಂಸಖಂಡಗಳಲ್ಲಿ, ಮೂಳೆಗಳಲ್ಲಿ, ಅಲ್ಲಿರುವಂತ ಸ್ನಾಯುಗಳಲ್ಲಿ, ನರಗಳಲ್ಲಿ, ಬ್ಲಡ್ ಸೆಲ್ಸ್ ಗಳಲ್ಲಿ, ಅಣುವಿನಲ್ಲಿ, ಕಣಗಳಲ್ಲಿ ಇರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು, ಅವಿರೋಧಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಲೀನ ಆಗ್ತಾ ಇದೆ. ಇಟ್ಕೊಳಕ್ಕಾಗಿಲ್ಲ ಅಂದ್ರೆ ಸ್ವಲ್ಪ ದೂರ ಇಟ್ಕೊಳ್ಳಿ, ಕೈನ ಟಚ್ ಮಾಡ್ಬೇಕು ಅಂತಾನೆ ಏನಿಲ್ಲ, ಸ್ವಲ್ಪ ದೂರದಲ್ಲೂ ಕೂಡ ನೀವು ಇಟ್ಕೊಳ್ಬಹುದು. ನಿಮ್ಗೆ ಕೈ ಹೇಗೆ ಕಂಫರ್ಟ್ ಅನ್ಸುತ್ತೋ ಹಾಗೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಲೀನವಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಸೊಂಟದ ಎಲ್ಲ ಕೆಳಗಡೆ ಇರುವ ಭಾಗಗಳೆಲ್ಲವೂ ಕೂಡ ಅಕ್ಕ ಪಕ್ಕ ಸುತ್ತ ಮುತ್ತ ಇರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ನಿಮ್ಮ ಕೈಗಳಿಂದ ಹರಿದು ಬರ್ತಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಸಂಪೂರ್ಣವಾಗಿ ಪ್ರಕಾಶದಿಂದ ಪ್ರಜ್ವಲಿಸ್ತಾ ಇದೆ. ಈಗ ನಮ್ಮ ರೂಟ್ ಚಕ್ರ, ಮೂಲಾಧಾರ ಚಕ್ರದಲ್ಲಿ ಒಂದು ಕೈಯನ್ನ ನಮ್ಮ ತುದಿಯ ಮೂಳೆ ಬರುತ್ತಲ್ಲ ಅಲ್ಲಿ ಒಂದು
ಕೈಯನ್ನ ಇಟ್ಟು ಅದ್ರ ಮೇಲೆ ಕೈಯನ್ನ ಇಟ್ಕೊಂಡು, ನೀವು ಚಿತ್ರದಲ್ಲಿ ನೀವು ನೋಡಿರ್ತೀರ ಅದನ್ನ. ಮೂಲಾಧಾರ ಚಕ್ರದಲ್ಲಿ ಅಲ್ಲಿರುವಂತ ಎಲ್ಲ ನಕಾರ ಶಕ್ತಿಗಳು, ಅವಿರೋಧಗಳು, ಅಡೆತಡೆಗಳು ಎಲ್ಲವೂ ಕೂಡ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಅಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಬಗೆಯ ರೀತಿ ವಿಲೀನ ಆಗ್ತಾ ಇದೆ. ಶರೀರವು ಆರಾಮ ಅಂತ ಅನಿಸ್ತಾ ಇದೆ, ಹಗೂರವಾದಂತ ಅನಿಸ್ತಾ ಇದೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಅಲ್ಲಿ ಪ್ರಕಾಶ 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 ನರಗಳಲ್ಲಿ, ಸ್ನಾಯುಗಳಲ್ಲಿ, ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ಬ್ಲಡ್ ಸೆಲ್ಸ್ಗಳಲ್ಲಿ, ಅಕ್ಕ ಪಕ್ಕ ಸುತ್ತಮುತ್ತ ಎಲ್ಲಾ ಭಾಗಗಳಲ್ಲಿ ಕೂಡ ಪ್ರಕಾಶ 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 ಬೆಳಕಿನಿಂದ ಪ್ರಜ್ವಲಿಸ್ತಾ ಇದೆ. ಬೆಳಕಿನ ಕಿರಣಗಳು ಎಲ್ಲಾ ಕಡೆಗೂ ಕೂಡ ಹರಡ್ತಾ ಇದೆ. ಈಗ ನಿಮ್ಮ ಆರ್ಮ್ಸ್ ಗಳಲ್ಲಿ ಒಂದು ಕೈಯನ್ನ ನಿಮ್ಮ ತೋಳುಗಳ ಹತ್ರ ತಗೊಂಡು ನಿಧಾನವಾಗಿ ತಗೊಂಡು ಮತ್ತೊಂದು ತೋಳನ್ನ ಇಟ್ಕೊಳ್ಳಿ. ನಮ್ಮ ತೋಳುಗಳಲ್ಲೆಲ್ಲವೂ ಕೂಡ ಅಲ್ಲಿರುವಂತ ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ, ನರಗಳಲ್ಲಿ, ಬ್ಲಡ್ ಸೆಲ್ಸ್ ಗಳಲ್ಲಿ, ಎಲ್ಲಾ ಭಾಗಗಳಲ್ಲಿ, ಜಾಯಿಂಟ್ಸ್ ಗಳಲ್ಲಿ, ಸಂಪೂರ್ಣವಾದಂತ ನಮ್ಮ ಆರ್ಮ್ಸ್ ಗಳಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತ ಪರಮಾತ್ಮ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವಾಗಿ ಸ್ಥಾಪನೆಯಾಗ್ತಾ ಇದೆ. ಒಂದು ಕೈಯನ್ನ ಇವಾಗ ನಿಧಾನವಾಗಿ ನಿಮ್ಮ ಟೈಲ್ಸನ್ ತೊಡೆಯ ಭಾಗದಲ್ಲಿ, ಮತ್ತೊಂದು ಕೈಯನ್ನ ನಿಧಾನವಾಗಿ ಒಂದೊಂದು ಕೈಯನ್ನ ತಗೊಂಡು ಬನ್ನಿ. ನಮ್ಮ ಕೈಗಳಿಂದ ಹರಿದು ಬರ್ತಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮ ಥೈಸ್ಗಳಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ. ಪರಮಾತ್ಮನ ದಿವ್ಯ ಚೈತನ್ಯಮಯವಾದಂತಹ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಈಗ ನಿಮ್ಮ ಎರಡು ಮಂಡಿಗಳು, ಕಾಲುಗಳನ್ನ ಈಗ ಕೂತ್ಕೊಂಡು ಜೋಡಿಸ್ಕೊಳ್ತೀವಲ್ಲ ಆ ರೀತಿ ಇಟ್ಕೊಳ್ಳಿ. ಎರಡೂ ಮಂಡಿಗಳಲ್ಲಿ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನು ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಅದಾದ ನಂತರ ಒಂದು ಕೈಯನ್ನ ನಿಮ್ಮ ಕಾಫ್ ಅಲ್ಲಿ, ನಿಮ್ಮ ಮೊಣಕಾಲುಗಳು ಬರುತ್ತಲ್ಲ ಅಲ್ಲಿ ತಗೊಂಡು, ಕಾಫ್ ಮಸಲ್ಸ್ ಅಂತೀವಲ್ಲ ಅಲ್ಲಿ ತಗೊಂಡ್ಬನ್ನಿ. ಕಾಫ್ ಮಸಲ್ಸ್ ಅಲ್ಲಿ ಇರುವಂತ ಎಲ್ಲ ಸುತ್ತ ಮುತ್ತ ಅಕ್ಕ ಪಕ್ಕ ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ನರಗಳಲ್ಲಿ, ಬ್ಲಡ್ ಸೆಲ್ಸ್ಗಳಲ್ಲಿ, ಅಣು ಅಣುವಿನಲ್ಲಿ, ಕಣ ಕಣಗಳಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲ ವಿಲೀನಗೊಂಡು ಎಲ್ಲಾ ಕಡೆಯೂ ಕೂಡ ಮೂಳೆಗಳಲ್ಲಿ, ಮಾಂಸಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ, ಬೋನ್ಸ್ಗಳಲ್ಲಿ, ವ್ಯಾರೋಗಳಲ್ಲಿ ಎಲ್ಲಾ ಕಡೆಯೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಪ್ರಕಾಶ ಪ್ರಕಾಶ ಪ್ರಕಾಶ. ಅದಾದ ನಂತರ ಒಂದು ಕೈಯನ್ನು ನಿಧಾನವಾಗಿ ನಮ್ಮ ಆಂಕಲ್ ಹಿಮ್ಮಡಿ ಹತ್ರ ತಗೊಂಡ್ಬನ್ನಿ. ಗಂಟಿಗೆ ಅಲ್ಲಿ ಒಂದು ಕೈಯನ್ನ ತಂದು ಮತ್ತೊಂದು ಕೈಯನ್ನ ತಗೊಂಡ್ಬನ್ನಿ. ಸುತ್ತ ಮುತ್ತ ಅಕ್ಕ ಪಕ್ಕ ಇರುವ ಎಲ್ಲಾ ಭಾಗಗಳಲ್ಲಿಯೂ ಕೂಡ ನಮ್ಮ ಆಂಕಲ್ಸ್ ಗಳಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಕಪ್ಪು 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 ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ.
ಅಲ್ಲಿರುವಂತ ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ, ಅಣುವಿನಲ್ಲಿ, ಕಣಗಳಲ್ಲಿ, ಬ್ಲಡ್ ಸೆಲ್ಸ್ ಗಳಲ್ಲಿ ಎಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಸ್ಥಾಪನೆ ಆಗ್ತಾ ಇದೆ. ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ. ಕೊನೆಯದಾಗಿ ನಮ್ಮ ಸೋಲಲ್ಲಿ, ಪಾದದಲ್ಲಿ, ನಮ್ಮ ಎರಡೂ ಕೈಗಳನ್ನ ಪಾದದ ಹತ್ರದಲ್ಲಿ ತಂದಿಟ್ಕೊಂಡು, ಪಾದಗಳಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ಪಾದದಲ್ಲಿ ಇರುವಂತೆ ಎಲ್ಲ ನಕಾರಾತ್ಮಕ ಶಕ್ತಿಗಳೆಂದು ನಮ್ಮ ಕೈಗಳಿಂದ ಹರಿದು ಬರ್ತಾ ಇದ್ದ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿ, ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಪಾದದಲ್ಲಿ, ಪಾದದ ಬೆರಳುಗಳಲ್ಲಿ, ಅಲ್ಲಿರುವಂತ ಮೂಳೆಗಳಲ್ಲಿ, ನರಗಳಲ್ಲಿ, ಸ್ನಾಯುಗಳಲ್ಲಿ, ಮಾಂಸಖಂಡಗಳಲ್ಲಿ, ಮಾಂಸಗಳಲ್ಲೆಲ್ಲವೂ ಕೂಡ ದಿವ್ಯಮಯವಾದದ್ದು ತೇಜಸ್ಸಿನಿಂದ ಕೂಡಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿಯಲ್ಲಿ ಸ್ಥಾಪನೆ ಆಗ್ತಾ ಇದೆ. ಬೆಳಕು ಬೆಳಕು ಬೆಳಕು, ಸಂಪೂರ್ಣವಾಗಿ ಬೆಳಕಲ್ಲಿ ಸ್ಥಾಪನೆ ಆಗ್ತಾ ಇದೆ. ಕೊನೆಯದಾಗಿ ನಿಧಾನವಾಗಿ ಒಂದು ಕೈಯನ್ನು ಮತ್ತೊಂದು ಕೈಯನ್ನು ತಂದು ನಮಸ್ಕಾರ ಮುದ್ರೆಯಲ್ಲಿ ನಮ್ಮ ಶರೀರದ 24 ಕೇಂದ್ರ ಬಿಂದುಗಳಲ್ಲಿ ನಾವು ಒಂದು ಉಪಚಾರವನ್ನ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ದಿವ್ಯ ಶಕ್ತಿಗಳಿಗೆ, ರೇಖಿ ಮಾತೆಗೆ, ಗುರುಗಳಿಗೆ, ಕುಲದೇವತೆ ಕುಲದೇವರುಗಳಿಗೆ, ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ, ಎಲ್ಲ ಋಷಿ ಮುನಿಗಳಿಗೂ, ಬ್ರಹ್ಮಾಂಡದ ದಿವ್ಯ ಶಕ್ತಿಗಳು ಹಾಗೂ ನಮ್ಮ ಜೊತೆ ಇರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ತಗೊಳ್ಳಿ. ಸಡನ್ ಆಗಿ ಕಣ್ಬಿಡಕ್ಕಾಗಲ್ಲ, ನಿಧಾನವಾಗಿ ಸಮಯವನ್ನ ತಗೊಳ್ಳಿ. ಈ ರೀತಿಯಾಗಿ ನಿಧಾನವಾಗಿ ನೀವು 24 ಪಾಯಿಂಟ್ ಸೀಲಿಂಗ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ನಾನು 1 ನಿಮಿಷ ತಗೊಂಡಿದ್ದೀನಿ, ಅಥವಾ ಹೆಚ್ಚು ಕಡಿಮೆ ಆಗಿರುತ್ತೆ. ನೀವಾದ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟೊತ್ತು ನಾನು ಇಟ್ಕೋಬೇಕು ಅಂತ ಅನ್ಸುತ್ತೋ ಅಷ್ಟೊತ್ತು ಆ ಒಂದು ನಿಮ್ಮ ಕೈಗಳನ್ನ